ಹಾಯ್ ಫ್ರೆಂಡ್ಸ್, ರಾಮನವಮಿ ದಿನ ನಾನು ರಾಮದೇವ್ರ ಪ್ರಸಾದ ಹಾಗೆ ರಾಮದೇವ್ರ ಪೂಜೆ ಮಾಡಿದ್ದೆ. ಆ ಥರ ನಮ್ಮ ಮನೆ ದೇವ್ರ ಮನೆಯಲ್ಲಿ ನಾನು ಮಾವಿನಕಾಯಿ ಗೌರಿ ಅಂದರೆ ಚೈತ್ರ ಗೌರಿನ ಕೂಡಿಸಿದ್ದೀನಿ. ಆ ಕಡೆ ಸೈಡ್ ಗಂಗೆ ಕೂಡಿಸಿದ್ದೀನಿ. ಈ ರಾಮದೇವ್ರ ಪೂಜೆನ ರಾಮದೇವ್ರ ಫೋಟೋ ಇದೆ, ಪ್ರಸಾದ ಕೂಡ ಇದೆ. ಇದನ್ನೇ ಹೇಳೋದು ಇವತ್ತು. ಹಾಗೆ ಈ ಶುಕ್ರವಾರ ಆದ್ದರಿಂದ ಲಕ್ಷ್ಮೀ ಫೋಟೋ ಕೂಡ ಇಟ್ಟು ಪೂಜೆ ಮಾಡಿದ್ದೀನಿ. ಈ ರಾಮದೇವ್ರ ಪ್ರಸಾದ ಮಾಡೋದು ಹೇಗೆ ಅಂತ ಹೇಳ್ಕೊಡೋದೇ ಇವತ್ತಿನ ಉದ್ದೇಶ. ಹಾಗಾಗಿ ನಾನು ಪೂಜೆ ಮಾಡಿದ್ನಲ್ಲ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ರಾಮದೇವ್ರ ಪ್ರಸಾದ ಮಾಡೋಣ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಹೀಗಿದೆ: 1 ಕಪ್ ಗೋಧಿ ಹಿಟ್ಟು, 3/4 ಕಪ್ಪು ಬೆಲ್ಲ, ಅಂದರೆ ಇದು ಬೌಲ್ ಸಣ್ಣದಿರೋದ್ರಿಂದ 3/4 ಕಪ್ಪಿಂದದು. ನೆಕ್ಸ್ಟ್ ತುಪ್ಪ 3 ಟೇಬಲ್ ಸ್ಪೂನು, 1 ಸಣ್ಣ ಸ್ಪೂನು ಏಲಕ್ಕಿ ಪುಡಿ, ಆಪ್ಷನಲ್ ಫ್ರೆಂಡ್ಸ್ ಅದು ಏಲಕ್ಕಿ ಪುಡಿ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ಫ್ರೆಂಡ್ಸ್. ನಂತರದಲ್ಲಿ ಇನ್ನೊಂದು ಸ್ಪೂನು ಹಾಕ್ಕೊಳ್ತೀನಿ. ಇವಾಗ ಆ ತುಪ್ಪ ಕರಗೋಕ್ಕಿಂತ ಮುಂಚೆನೂ ಹಾಕ್ಕೋಬೋದು. ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕೈ ಬಿಡದೆ ಹುರಿತಾ ಇರಬೇಕು. ಅದನ್ನು ಫ್ಲೇಮ್ ಸಣ್ಣಾಗಿ ಇಟ್ಕೊಂಡಿದ್ದೀನಿ. ನಂತರದಲ್ಲಿ ನೀವು ಇದಕ್ಕೆ ಫ್ಲೇಮ್ ಜೋರಾಗಿ ಇಟ್ಕೋಬೋದು, ಅಂದರೆ ಬಿಡದೆ ಕೈ ಆಡಿಸ್ತೋರೋದ್ರಿಂದ ಅದು ಸೀದೋಗದೆ ಥರ ನೋಡ್ಕೊಳ್ತಾ ಇರಬೇಕು. ಅದು ಅವಾಗೆ ಒಂದು ಸ್ವಲ್ಪ ಘಮ ಬರುತ್ತೆ. ಗೋಧಿ ಹಿಟ್ಟು ತುಪ್ಪದ ಘಮ ಬಂದಾಗ ನೀವು ಈ ಫ್ಲೇಮ್ ಸಣ್ಣಾಗಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಈಗ ತುಪ್ಪ ಹಾಕಿರೋ ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಅನ್ನಿಸ್ತು, ಮತ್ತೊಂದು ಸ್ಪೂನ್ ಹಾಕಿದ್ದೀನಿ. ನಾನು ಏನು 3 ಟೇಬಲ್ ಸ್ಪೂನ್ ತೋರಿಸಿದ್ನಲ್ಲ ಆ 3 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಬಿಡದೆ ಕೈ ಆಡಿಸ್ತಾ ಇರಬೇಕು. ಯಾಕಂದರೆ ಗಂಟು ಆಗ್ತಾ ಇರುತ್ತೆ. ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ತಾ ನಾವು ಗೋಧಿ ಹಿಟ್ಟನ್ನ ಉರಿಬೇಕು. ಅದು ಘಮ ಬರಿಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ, ಅದು ಲೈಟ್ ಬ್ರೌನ್ ಕಲರ್ ಬರುತ್ತಲ್ಲ, ಆವಾಗ ನಾವು ಅದಕ್ಕೆ ಕರೆಕ್ಟಾಗಿ ಅಳತೆ ಆಗಿದೆ ಅಂತ ಅರ್ಥ. ಬ್ರೌನ್ ಕಲರ್ ಆಗದೇ ನಾವು ಏನಾದರೂ ಬೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಅದು ಹಸಿ ಅನಿಸುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಚಿಕ್ಕ ಬೌಲ್ ಇದೆ ಅದರಲ್ಲಿ. ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ, ಅಂದರೆ ಅದು ಆಗಿದೆ, ಕಲರ್ ಕೂಡ ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗಿದೆ. ಅದನ್ನು ಬೌಲ್ಗಳನ್ನೆಲ್ಲ ಇದು ಮಾಡ್ಕೊಳ್ತಾ ಹೊಡ್ಕೊಳ್ತಾ ನಾವು ಏನು ಮಾಡಬೇಕು, ಕೈ ಆಡಿಸ್ತಾ ಇರಬೇಕು. ಇವಾಗ ಅದು ರೆಡಿ ಆಗಿದೆ, ಬ್ರೌನ್ ಕಲರ್ ಆಗಿದೆ. ಇವಾಗ ನಾವು ಅದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳೋಣ. 3/4 ಕಪ್ ಬೆಲ್ಲ ಇತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಬೆಲ್ಲ ಹಾಕಿಂದು ಕೂಡ ಅಷ್ಟೇ, ಕೈ ಬಿಡ್ದೇ ಹುರಿತಾ ಇರಬೇಕು. ಇಲ್ಲ ಅಂದರೆ ಬೆಲ್ಲ ಹಾಕಿದ್ರಿಂದ ಅದು ತುಂಬ ಗಟ್ಟಿ ಕಲ್ಲಾಗುತ್ತೆ. ಬೆಲ್ಲ ಎಲ್ಲ ಸ್ಮ್ಯಾಶು ಹೊಂದ್ಕೊಳ್ಳೋವರೆಗೂ ಮಾತ್ರ ಹುರಿಬೇಕು ಅಷ್ಟೇ. ಅದು ಸ್ವಲ್ಪ ಅದು ಬೆಲ್ಲದ ಹಸಿ ವಾಸನೆ ಹೋಗಬೇಕಲ್ಲ, ಹಾಗಾಗಿ ಅದನ್ನು ಬೆಲ್ಲ ಕರಗೋವರೆಗೂ ಮಾತ್ರ ಹುರ್ಕೋಬೇಕು. ಅದರಲ್ಲಿ ಆಗಲೇ ಸ್ಮೆಲ್ಲು ಬೆಲ್ಲ ಹಾಕಿದ ಕೂಡ ಸ್ಮೆಲ್ ಚೇಂಜ್ ಆಗಿ ಬರುತ್ತೆ. ಘಮ, ತುಪ್ಪದ್ದು, ಗೋಧಿ ಹಿಟ್ಟು, ಬೆಲ್ಲ 3 ಮಿಕ್ಸ್ ಆಗಿ ಘಮ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕಲರ್ ಮತ್ತೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಬ್ರೌನ್ ಆಗುತ್ತೆ. ಆಗ ಇವಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಇತ್ತಲ್ಲ, ಒಂದು ಸ್ಪೂನು, ಸಣ್ಣ ಸ್ಪೂನ್ಲೇ 1 ಸ್ಪೂನ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಇದು, ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಕೋಬೋದು. ಇವಾಗ ಆಗಿದೆ ಫ್ರೆಂಡ್ಸ್. ಗ್ಯಾಸ್ನ ಆಫ್ ಮಾಡಿಕೊಂಡು ನಾವು ಒಂದು ಬೌಲಿಗೆ ತಗೊಳ್ಳೋಣ. ರೆಡಿ ಆಗಿದೆ. ಇದು ಹೊಂದ್ಕೊಳ್ಳಿ ಏಲಕ್ಕಿ ಪುಡಿ ಅಂತ ಹುರಿತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿಂದ ಒಂದು ಸ್ವಲ್ಪ ಹೊಂದ್ಕೊಂಡ್ರೆ ಸಾಕು. ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಬೌಲಿಗೆ ಹಾಕೋಬೋದು. ನಾನು ಅದನ್ನು ಏಲಕ್ಕಿ ಪುಡಿ ಒಂದು ಸ್ವಲ್ಪ ಅಲ್ಲಲ್ಲಿ ಬಬಲ್ಸ್ ಇದ್ವು, ಸಣ್ಣ ಗಂಟುಗಳಿದ್ವಲ್ಲ, ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ತಾ ತೆಗಿತಾ ಇದ್ದೀನಿ. ಅದು ಬೆಲ್ಲ ಅದರಲ್ಲೇ ಹಾಗೇ ಉಳಿದ್ಬಿಡುತ್ತೆ. ಗಂಟನ್ನು ಹಾಗೆ ಬಿಟ್ವಿ ಅಂದರೆ ಆ ಬೆಲ್ಲ ಅದರಲ್ಲಿ ಉಳಿದ್ರೆ ಕಲ್ಲು ತಿನ್ನೋದಕ್ಕೆ ಚೆನ್ನಾಗಿರೋಂಗಿಲ್ಲ, ಕಲ್ಲಾಗಿಬಿಡುತ್ತೆ. ಯಾಕಂದರೆ ಬೆಲ್ಲ ಬಿಸಿ ಆದರೆ ನಮಗೆ ಬಾಯಿ ಸಿಕ್ಕಾಗ ಕಲ್ಲು ಟೈಪ್ ಆಗುತ್ತೆ. ಹಾಗಾಗಿ ಅದು ಕಲ್ಲು ಸಿಗಬಾರ್ದು ಅಂತ ಆ ಚಿಕ್ಕ ಗಂಟುಗಳನ್ನು ಸ್ಮ್ಯಾಶ್ ಮಾಡಿಕೊಂಡು ಬೌಲಿಗೆ ತೆಗಿಬೇಕು. ಆಗಿದೆ ಫ್ರೆಂಡ್ಸ್. ಈಗ ಗ್ಯಾಸ್ ಆಫ್ ಮಾಡೋಣ, ಬೌಲಿಗೆ ತೆಗಿಯೋಣ. ಇವಾಗ ರಾಮದೇವ್ರ ನೈವೇದ್ಯಕ್ಕೆ ರಾಮದೇವ್ರ ಪ್ರಸಾದ ರೆಡಿಯಾಗಿದೆ. ಈ ಥರ ಉಂಡೆ ಟೈಪ್ ಕೂಡ ಮಾಡ್ಕೋಬೋದು. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಲೈಕ್ ಮಾಡಿ, ಶೇರ್